ಸಂಗೀತ ವಿದ್ವಾನ್, ಸಾಹಿತಿ, ಬರಹಗಾರ, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಮಾಜಿ ಅಧ್ಯಕ್ಷರು ರಮಾನಾಥ ಕೋಟೆಕಾರು ಅಲ್ಪಕಾಲದ ಅಸ್ವಸ್ಥತೆಯಿಂದ ಮಂಗಳವಾರ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಮೃತರಿಗೆ 68 ವರ್ಷ ವಯಸ್ಸಾಗಿತ್ತು. ಮೃತರು ಪತ್ನಿ ಶ್ರೀಮತಿ ಆಶಾ, ಪುತ್ರಿ ಡಾಕ್ಟರ್ ಸಾಯಿಷಾ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಭಗವಾನ್ ಪುಟ್ಟಪರ್ತಿ ಸತ್ಯ ಸಾಯಿಬಾಬರ ಪರಮ ಭಕ್ತರಾಗಿದ್ದ ರಮಾನಾಥ್ ಹಲವು ಬಾರಿ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದರು. ಸತ್ಯಸಾಯಿ ಟ್ರಸ್ಟ್ನ ಭಜಕರಾಗಿ ರಾಜ್ಯದೆಲ್ಲೆಡೆ ಭಜನಾ ಸತ್ಸಂಗದಲ್ಲಿ ಭಾಗವಹಿಸಿದ್ದರು. ಮಂಗಳೂರಿನ ಕುರಲ್ ಇಸ್ಟೇಟ್ ತಂಡದ ಸದಸ್ಯರಾಗಿ ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಮಂಗಳೂರಿನಲ್ಲಿ ಸಾಯಿ ಪ್ರೇಮ್ ವರ್ಕ್ಸ್ ಎಂಬ ಉದ್ಯಮವನ್ನು ನಡೆಸುತ್ತಿದ್ದ ಅವರು ಎಲ್ಲರಿಗೂ ಆಪ್ತರಾಗಿದ್ದರು. ರಮಾನಾಥ ಕೋಟೆಕಾರ್ ಬಿಲ್ಲವರು ಮತ್ತು ಬಾಸಿಲ್ ಮಿಷನ್, ತುಳುನಾಡಿನ ಬಿಲ್ಲವರು, ಕಂಕನಾಡಿ ಧೂಮಪ್ಪ, ಬಿಲ್ಲವರ ಗುತ್ತು ಮನೆತನ, ಕೋಟೆಕಾರನ ಮಾಂತ್ರಿಕ ಸಿದ್ಧಮರ್ಥ ವೈದ್ಯ, ತುಳುನಾಡಿನ ಬಿಲ್ಲವರ ಆರಾಧನೆಗಳು ಮುಂತಾದ ಅನರ್ಘ್ಯ ಕೃತಿಗಳನ್ನು ಲೋಕಕ್ಕೆ ಸಮರ್ಪಿಸಿದ್ದರು. ಮೂರ್ತಿದಾರರ ಸೇವಾ ಸಹಕಾರಿ ಸಂಘ, ಬಿಲ್ಲವ ಸೇವಾ ಸಮಾಜ ಕೊಲ್ಯ, ಭಾರತ್ ಬ್ಯಾಂಕ್, ಗೋಕರ್ಣನಾಥ ಬ್ಯಾಂಕ್ ಇನ್ನಿತರ ಸಂಸ್ಥೆ ಮತ್ತು ಸಹಕಾರಿ ಸಂಘಗಳಲ್ಲಿ ಸ್ಥಾನಮಾನವನ್ನು ಹೊಂದಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗೂ ಭಾಜನರಾಗಿದ್ದರು. ಪುತ್ರಿ ಸಾಯಿಕ್ಷಾ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು CETಯಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದು ಸುದ್ದಿಯಾಗಿದ್ದರು. ಇದೀಗ ಸ್ನಾತಕೋತ್ತರ ವೈದ್ಯೆಯಾಗಿ ಅಪ್ಪನ ಕನಸುಗಳನ್ನು ಸಾಕಾರಗೊಳಿಸುವ ಪ್ರಯತ್ನದಲ್ಲಿರುವಾಗಲೇ ರಮಾನಾಥ ಕೋಟೆಕಾರ್ ಕಾಣದ ಲೋಕಕ್ಕೆ ತೆರಳಿರುವುದು ತುಂಬ ನೋವಿನ ಸಂಗತಿಯಾಗಿದೆ. ಮೃತರ ಅಂತಿಮ ವಿಧಿಗಳು ಬುಧವಾರ ಕೊಲ್ಯದಲ್ಲಿ ನಡೆಯಲಿದೆ. ಕೊಲ್ಯ ಬಿಲ್ಲವ ಸಂಘದಲ್ಲಿ ಸಾರ್ವಜನಿಕರಿಗಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ. ರಮಾನಾಥ ಕೋಟೆಕಾರ್ ಅವರ ಅಕಾಲಿಕ ನಿಧನಕ್ಕೆ ರಾಜ್ಯದ ಸ್ಪೀಕರ್ UT ಖಾದರ್, BJP ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಸಂತೋಷ್ ಕುಮಾರ್ ಐಬೋಳ್ಯಾರ್, ಮೂಡಾ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಬಿಲ್ಲವ ಸಂಘದ ಪದಾಧಿಕಾರಿಗಳಾದ ವೇಣುಗೋಪಾಲ್, ಈಶ್ವರ್ ಕನೀರ್ತೋಟ, ಕುಲಾಲ ಸಂಘದ ಅಧ್ಯಕ್ಷರಾದ ಭಾಸ್ಕರ ಕುತ್ತಾರ್, ಅನಿಲ್ ದಾಸ್, ಗಟ್ಟಿ ಸಮಾಜದ ಅಧ್ಯಕ್ಷರಾದ ಜನಾರ್ದನ ಗಟ್ಟಿ ಕಣ್ಣಿಮನೆ, ಉಪಾಧ್ಯಕ್ಷರಾದ ಚಂದ್ರಶೇಖರ ಗಟ್ಟಿ, ಕಂಕನಾಡಿ ಗರಡಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್, ಬಿಲ್ಲವ ಮುಖಂಡರಾದ KT ಸುವರ್ಣ, ಶಿಲ್ಪಿ ಸತೀಶ್, ಜೀವಂತ ಕೋಟು, ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರವೀಂದ್ರನಾಥ್ ರೈ ಮುಂತಾದವರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ.